ಮಾಡು ಅಂತ ಅವಳಿಗೆ ಸಿಗ್ನಲ್ ಕೊಡ್ತೀಯಾ? ಮಾಡು ಮಾಡು, ನೀವು ಫೋನ್ ಮಾಡು, ನಾನು ಅದನ್ನು ರೆಕಾರ್ಡ್ ಮಾಡಿ ಅಕ್ಕನ ಎದುರುಗಡೆ ಸಾಕ್ಷಿ ಸಮೇತ ಅದನ್ನಿಟ್ಟು ನಿಮ್ಮಿಬ್ಬರು ಸಿಕ್ಕಾಕ್ಸ್ತೀನಿ. ನೋಡ್ತಾ ಇರು. ಆಲ್ ರೈಟ್, ಎಲ್ಲ ಸರಿಯಾಗಿದೆ. ಯು ಕ್ಯಾನ್ ಪ್ರೊಸೀಡ್ ವಿತ್ ದಿಸ್. ಓಕೆ ಅಮ್ಮ, ಥ್ಯಾಂಕ್ ಯು. ಮೇಡಮ್ ಏನಾಯ್ತು ಮೇಡಮ್? ಏನು ಹುಡುಕ್ತಾ ಇದ್ದೀರಾ? ಭಾಗ್ಯಮ್ಮ, ಪಾರ್ವತಿ ಫೋನ್ ಇಲ್ಲಮ್ಮ. ನಂಗೆ ಗೊತ್ತಿಲ್ಲ ಮೇಡಮ್. ಮತ್ತೆ ಬಾ ಮಿಷನ್ ಕೆಲಸ ಮಾಡೆ ಬಂದ್ಬಿಡಿ. ಸಿಕ್ಬಿಡ್ತು ಸಿಕ್ಬಿಡ್ತು. ಆಹಾ, ಫೋನು ನಿನ್ನನ್ನು ಯಾರು ಕಂಡು ಹಿಡಿದ್ರೋ ಏನೋ ಆ ಪುಣ್ಯಾತ್ಮ. ಅಲ್ಲ, ಹೆಂಡತಿನ ಬಿಟ್ಟರೂ ಬಿಡ್ತಾರೆ, ಗಂಡನ್ ಬಿಟ್ಟರೂ ಬಿಟ್ಬಿಡ್ತಾರೆ, ಆದರೆ ಫೋನನ್ನು ಮಾತ್ರ ಬಿಡಲ್ಲ. ಇವತ್ತು ಆದಿತ್ಯ ಈ ಪಾರ್ವತಿ ಫೋನ್ಗೆ ಕಾಲ್ ಮಾಡ್ತಾನೆ. ನಾನು ಆ ಪಾರ್ವತಿ ಥರನೇ ಮಾತಾಡಿ ಅದನ್ನ ರೆಕಾರ್ಡ್ ಮಾಡಿ ಅಯ್ಯೋ ಒಳ್ಳೆ ಫೇಮಸ್ ಆಗ್ಬಿಡ್ತೀನಿ. ಅಯ್ಯೋ ಫೋನ್ ಮಾಡೋ. ಅಥವಾ ಬೇಸಾಕ್ಬೇಕು. ಹಲೋ ಪ್ರೀತು, ನಿನ್ನ ಜೊತೆ ಮಾತಾಡಬೇಕು ಅನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ನಾನು ಯಾವುದೋ ಟೆನ್ಷನಲ್ಲಿ ಯೋಚನೆ ಮಾಡ್ತಿದ್ದೀನಿ. ನನಗೀಗ ಮಾತಾಡೋಕ್ಕಾಗಲ್ಲ. ಅಲ್ಲಿ ಕಾಲ್ ಲೇಟರ್. ಪ್ರೀತು ಪ್ಲೀಸ್ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ನಾನೇ ಫೋನ್ ಮಾಡ್ತೀನಿ ಆಮೇಲೆ, ಓಕೆನಾ? ಇಡು ಫೋನ್ನ. ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ನಿನ್ನ ಮಾತು ಕೇಳೋಣ ಅಂತ ಫೋನ್ ಮಾಡಿದೆ ಪ್ರೀತು. ಆದರೆ ಪರಿಸ್ಥಿತಿ ನಮ್ಮಿಬ್ಬರನ್ನ ಎಷ್ಟು ಬ್ಯುಸಿ ಮಾಡಿಬಿಟ್ಟಿದೆ ನೋಡು. ಮನಸ್ಸನ್ನು ಅನಿಸಿದ ಭಾವನೆನ ಮಾತಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಈ ಮೆಸೇಜ್ ಕಳಿಸಿದ್ದೀನಿ ಪ್ರೀತು. ನಿನ್ನ ಮೇಲಿರೋ ಅತಿಯಾದ ಪ್ರೀತಿನ ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅಂತ ಭಯ ಆಗಿತ್ತು. ಇದನ್ನು ನಿನಗೆ ಹೇಳಿ ಭರವಸೆ ಮಾತನ್ನು ನಿನ್ನಿಂದ ಕೇಳೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ಸ್ ಟು ದ ಮೆಸೇಜ್ ಅಟ್ಲೀಸ್ಟ್. ಟೈಪ್ ಮಾಡಿ ಮನಸ್ಸಿಗೆ ಅನ್ಸಿದ್ದನ್ನ ಹೇಳಿ ಹೇಳಿ ಮನಸ್ಸನ್ನ ಹಗುರ ಮಾಡ್ಕೊಂಡೆ. ಕರೆಕ್ಟ್. ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮೆಸೇಜಲ್ಲಿ ಟೈಪ್ ಮಾಡಿ ಮಾಮಿಗೆ ಕಳಿಸ್ಬಿಟ್ರೆ ಮಾಮ್ನ ಫೇಸ್ ಮಾಡ್ದಂಗೂ ಇರಲ್ಲ, ವಿಷಯ ತಿಳಿಸ್ದಂಗೂ ಇರುತ್ತೆ. ಸೂಪರ್ ಐಡಿಯಾ.
ನನ್ನ ಲವ್ ಗ್ಯಾರಂಟಿ ಸಕ್ಸಸ್. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ. ನೀವೇನೇ ನಿರ್ಧಾರ ತಗೊಂಡ್ರು ನಾನು ಅದಕ್ಕೆ ಬದ್ಧವಾಗಿರ್ತೀನಿ ಯಜಮಾನ್ರೆ. ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದರೆ ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಮಲ್ಗೋದು ಮಂಚದ ಮೇಲಲ್ಲ, ನೆಲದ ಮೇಲೆ ಅಂದ್ಲಂತೆ ನಿನ್ನಂಥವಳು. ನೀನೇನು ಯೋಚನೆ ಮಾಡಬೇಡ ಪಾರ್ವತಿ. ಪ್ರೀತು ವಿಚಾರದಲ್ಲಿ ಸರಿಯಾದ ನಿರ್ಧಾರನ ಸರಿಯಾದ ಟೈಮಲ್ಲಿ ಅಮ್ಮ ತಗೊಳ್ಳೋ ಥರ ನಾನು ಮಾಡ್ತೀನಿ. ಕಳ್ಳಿ ಈಗ ರೆಡ್ ಹ್ಯಾಂಡಾಗಿ ಸಿಕ್ಕಾಕೋತಾಳೆ. ಫೋನಲ್ಲಿ ಮಾತಾಡೋದನ್ನ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಈಗ ಡೈರೆಕ್ಟಾಗೇ ರೆಕಾರ್ಡ್ ಮಾಡೋಕ್ಕೆ ಸಿಕ್ಕಾಕೊಂಡ್ಬಿಟ್ಲು. ಇದನ್ನ ಅಕ್ಕನಿಗೆ ತೋರಿಸಿ ಶಬ್ಬಾಷ್ ಅನ್ಸ್ಕೊಳ್ತೀನಿ. ಸತ್ಯ ಏನು ಅಂತ ಇವತ್ತಲ್ಲ ನಾಳೆ ಎಲ್ರಿಗೂ ಗೊತ್ತಾಗಲೇಬೇಕಲ್ವ ಯಜಮಾನ್ರೆ. ಅದಕ್ಕೆ ನಿಮ್ಮ ನಿರ್ಧಾರನ ಆದಷ್ಟು ಬೇಗ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಸರಿ ಪಾರ್ವತಿ. ಸರಿ ಯಜಮಾನ್ರೆ. ಅಯ್ಯಯ್ಯೋ, ಜಸ್ಟ್ ಮಿಸ್ ಆಗೋದ್ಲಲ್ಲಪ್ಪ. ಕಾಯ್ತಾ ಇರು. ಈ ಬಿಸಿ ಬಿಸಿ ಸುದ್ದಿನ ಅಕ್ಕನಿಗೆ ತಿಳಿಸಿ ಮುಂದೆ ಆಗೋ ಅನಾಹುತನ ತಡಿತೀನಿ. ಹಬ್ಬ ಬಂದ್ರೆ ಅಕ್ಕ ನನ್ಗೇನು ಮಾಡ್ಬೋದು? ಒಂದೆರಡೇ ಬಿಗಿಬೋದು, ಇಲ್ಲ ಅಂದರೆ ಬೈಬೋದು, ಇಲ್ಲಾಂದರೆ ಗನ್ ತಗೊಂಡು ಶೂಟ್ ಮಾಡಿಬಿಡ್ಬೋದು. ಶೂಟ್ ಮಾಡಲಿ, ಸಾಯಕ್ಕೆ ಮುಂಚೆ ಸತ್ಯ ಹೇಳಿ ಸತ್ರೂ ಪರವಾಗಿಲ್ಲ. ಆ ಪಾರ್ವತಿ ಪ್ರೇಮ ಪ್ರಸಂಗ ಇವತ್ತಕ್ಕನಿಗೆ ಗೊತ್ತಾಗಲೇಬೇಕು. ಅವಳು ನಮ್ಮ ಮನೆಯಿಂದ ಆಚೆ ಹಾಕೋದನ್ನ ನಾನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ನನ್ನ ಕಣ್ ತುಂಬ ನೋಡಬೇಕು. ಆಗಲೇ ನನ್ನ ಆತ್ಮಕ್ಕೆ ಶಾಂತಿ, ಥೂ, ನನ್ನ ಮನಸ್ಸಿಗೆ ಶಾಂತಿ. ಅಕ್ಕ, ಅಮ್ಮ, ದಾಮಿನಿ, ಏನಾಯ್ತು? ಏನಿಲ್ಲ ಅಕ್ಕ. ಏನು ಬಂದಿದ್ದು? ಅದು ಬೇಗ ಹೇಳು, ನನಗೆ ಕೆಲಸ ಇದೆ. ಅಕ್ಕ, ನನ್ನ ಹೊಟ್ಟೆ ಎಲ್ಲ ಯಾಕೋ ತೊಳಸ್ತಾ ಇದೆ ಅಕ್ಕ. ಏನು ತಿಂದ್ರು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಅನಿಸ್ತಿದೆ. ಅದಕ್ಕೆ ಮಾತ್ರೆ ಹುಡ್ಕೊಂಡು ಬೈ ಮಿಸ್ಟೇಕ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ ಅಕ್ಕ. ಗೊತ್ತಾಯ್ತಕ್ಕ, ಮಾತ್ರೆ ಇಲ್ಲಿಲ್ಲ, ಕೆಳಗಿದೆ, ನಾನೋಗಿ ತಗೋತೀನಕ್ಕ. ಏನಾಯ್ತು ಇವಳಿಗೆ? ಯಾಕೆ ಹೀಗಾಡ್ತಿದ್ದಾಳೆ? ಡಿಯರ್ ಮಾಮ್, ನಿಮ್ಮ ಹತ್ರ ಡೈರೆಕ್ಟಾಗಿ ಹೇಳೋಕ್ಕಾಗ್ದಿರೋ ಒಂದು ಇಂಪಾರ್ಟೆಂಟ್ ವಿಷಯನ ಈ ಮೆಸೇಜ್ ಮುಖಾಂತರ ಹೇಳ್ತಿದ್ದೀನಿ. ಸಾರಿ, ನನಗೆ ನಿಮ್ಮ ಮುಂದೆ ನಿಂತು ಮಾತಾಡೋ ಧೈರ್ಯ ಇಲ್ಲ. ಮಾಮ್, ನಾನೊಬ್ಳು ಹುಡುಗಿನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ. ಅವಳು ತುಂಬ ಒಳ್ಳೆ ಹುಡುಗಿ, ಇನ್ನೋಸೆಂಟ್, ನನ್ನಲ್ಲಿ ತುಂಬ ಬದಲಾವಣೆ ತಂದಿದ್ದಾಳೆ. ಆದರೆ ನೀವು ನನ್ನ ಮದುವೆನ ದಿಶಾ ಜೊತೆ ಮಾಡಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ. ಬಟ್ ನನಗೆ ದಿಶಾ ಜೊತೆ ಮದುವೆ ಆಗೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಮಾಮ್, ಪ್ಲೀಸ್ ನಾನು ಪ್ರೀತಿಸಿರೋ ಹುಡುಗಿ ಜೊತೆ ನನ್ನ ಮದುವೆ ಮಾಡಿಸಿ ಮಾಮ್, ಪ್ಲೀಸ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಓಕೆ, ಸೆಂಡ್. ಯಜಮಾನ್ರೆ, ನೀವು ಇಲ್ಲಿದ್ದೀರಾ? ಏನಾದ್ರು ಉಪಾಯ ಹೊಳಿತಾ? ಇಲ್ಲ ಪಾರ್ವತಿ, ಏನು ಮಾಡೋದು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಬ್ರೋ, ನನಗಾಗಲೇ ಒಂದು ಸೂಪರ್ ಐಡಿಯಾ ಹೊಳೆದು ಅದನ್ನು ಎಕ್ಸಿಕ್ಯೂಟಿವ್ ಮಾಡಾಯ್ತು.
ಏನು ಐಡಿಯಾ ಪ್ರೀತು? ನನ್ನ ಮನಸ್ಸಲ್ಲಿರೋದೆಲ್ಲ ಮೆಸೇಜಲ್ಲಿ ಟೈಪ್ ಮಾಡಿ ಮೊಹಮ್ಮಗೆ ಸೆಂಡ್ ಮಾಡಿದೆ. ಏನು ಮೆಸೇಜ್ ಮಾಡಿದ್ಯಾ? ಪ್ರೀತು, ನನ್ನ ಜೊತೆ ಡಿಸ್ಕಸ್ ಮಾಡಿದೆ, ನೀನಾಗೆ ನೀನೇ ಏನಕ್ಕೆ ಡಿಸಿಷನ್ ತೊಗೊಳ್ತೀಯಾ? ಅಮ್ಮ ಅದನ್ನು ನೋಡಿದ್ರೋ ಏನೋ, ನೋಡಿದ್ರೆ ಅದು ಏನು ರಿಯಾಕ್ಟ್ ಮಾಡ್ತಾರೋ. ಸಾರಿ ಬ್ರೋ, ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಯಜಮಾನ್ರೆ, ನೀವ್ ಯಾಕೆ ಗಾಬರಿ ಆಗ್ತಿದ್ದೀರಾ? ಅವ್ರಿಗೆ ಯಾಕೆ ಬೈತಾ ಇದ್ದೀರಾ? ನಮ್ಮ ಉದ್ದೇಶ ಕೂಡ ಅಮ್ಮವ್ರಿಗೆ ಗೊತ್ತಾಗ್ಬೇಕು ಅನ್ನೋದು ತಾನೇ. ಪಾರ್ವತಿ, ನಿನ್ಗೆ ಅಮ್ಮನ ಬಗ್ಗೆ ಗೊತ್ತಿಲ್ಲ. ಇಂಥ ವಿಷಯದಲ್ಲಿ ಅವ್ರು ತುಂಬ ಸೆನ್ಸಿಟಿವ್. ನೀನು ಹೇಳ್ದಂಗೆ ಈ ವಿಷಯ ಅವ್ರಿಗೆ ಹೇಳಬೇಕು ನಿಜ, ಅದೇ ಅವ್ರ ಮೂಡ್ ನೋಡ್ಕೊಂಡು ಹೇಳಬೇಕು. ಸಪೋಸ್ ನಮ್ಮ ಪ್ಲ್ಯಾನ್ ಉಲ್ಟಾ ಹೊಡೆದ್ರೆ ಏನು ಮಾಡ್ತೀರಾ? ಸರ್, ಮ್ಯಾಮ್ ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಕರೀತಿದ್ದಾರೆ. ಪ್ರೀತು, ಅಮ್ಮ ಕೂತ್ಕೊಳ್ಳಿ. ಬರಕ್ಕೆ ಹೇಳಿದ್ರಂತೆ, ಏನಮ್ಮ ವಿಷಯ? ನನಗೆ ಒಂದು ವಿಚಾರಕ್ಕೆ ತುಂಬ ಬೇಸರ ಆಗಿದೆ. ಯಾಕಮ್ಮ, ಏನಾಯ್ತು? ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ವಿತ್ ಪ್ರೀತೂಸ್ ಬಿಹೇವಿಯರ್. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಅದು ಪ್ರೀತು ಮದುವೆಗೆ ಸಂಬಂಧಪಟ್ಟಿದ್ದು. ಮದುವೆ ಅನ್ನೋದು ಜೀವನದಲ್ಲಿ ಆಗೋದು ಒಂದೇ ಸಲ. ಇಂಥ ಸಮಯದಲ್ಲಿ ನನ್ನ ಮಕ್ಕಳು ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ. ಬಟ್ ಪ್ರೀತು ಮದುವೆ ವಿಷಯದಲ್ಲಿ ಈ ಥರ ನಡ್ಕೋತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇದೇನಿದು, ಅಕ್ಕ ರೂಟೇ ಚೇಂಜ್ ಮಾಡ್ತಿದ್ದಾರೆ, ಇಲ್ಲಿ ಪ್ರೀತ ವಿಷಯ ಯಾಕೆ ಬರ್ತಿದೆ? ಅದಕ್ಕೆ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ. ನಿರ್ಧಾರನಾ? ಹೌದು, ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ಪ್ರೀತು ವಿಚಾರದಲ್ಲಿ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ. ಮದುವೆ ವಿಷಯದಲ್ಲಿ ಪ್ರೀತು ತನಗೇನು ಇಷ್ಟನೋ ಅದನ್ನೇ ಮಾಡಬೇಕು ಅನ್ನೋದು ನನ್ನ ಆಸೆ ಮತ್ತು ನಿರ್ಧಾರ. ನನಗೀಗ ರಿಯಲೈಸ್ ಆಗಿದೆ, ಮದುವೆ ವಿಷಯದಲ್ಲಿ ಪ್ರೀತು ಖುಷಿಯಾಗಿಲ್ಲ ಅಂತ. ಅದಕ್ಕೆ ಇನ್ನು ಮುಂದೆ ಅವನ ಮನಸ್ಸಿಗೆ ಅನಿಸಿದ ನಿರ್ಧಾರನ ಅವನು ತಗೊಳ್ಳೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಮಾಮ್, ಥ್ಯಾಂಕ್ ಯು ಸೋ ಮಚ್. ಈ ವಿಷಯ ಇಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಐ ಆಮ್ ಸೋ ಹ್ಯಾಪಿ. ನೋಡು ನೋಡು ಆದಿ, ಇದೇ ನನಗೆ ಬೇಕಾಗಿದ್ದಿದ್ದು. ಒಂದು ಚಿಕ್ಕ ವಿಷಯಕ್ಕೆ ಪ್ರೀತು ಫ್ರೀಡಮ್ ಕೊಟ್ಟಿದ್ದು ಎಷ್ಟು ದೊಡ್ಡ ನಗು ತಂದಿದೆ ಅವನ ಮುಖದಲ್ಲಿ.
ಚಿಕ್ಕ ವಿಚಾರನಾ? ಪ್ರೀತು ಮದುವೆಗೆ ಅಂತ ಅವನು ಹಾಕೋಬೇಕಾಗಿರೋ ಬಟ್ಟೆಗಳನ್ನೆಲ್ಲ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ನಲ್ಲ, ಅದು ಅವನಿಗೆ ಬೇಜಾರಾಗಿದೆ ಅನ್ಸುತ್ತೆ. ಅದಕ್ಕೆ ನೋಡು, ಖುಷಿಯಾಗಿರ್ಬೇಕಾದ ಮದುವೆ ಸಂದರ್ಭದಲ್ಲಿ ಎಷ್ಟು ಡಲ್ ಆಗಿದ್ದ. ಸೊ ಮದುವೆಯಲ್ಲಿ ಅವನು ಹಾಕೋಬೇಕಾಗಿರೋ ಬಟ್ಟೆಗಳ ಸೆಲೆಕ್ಷನ್ ಮಾಡೋ ರೈಟ್ಸನ್ನ ಅವನಿಗೆ ಕೊಡ್ತಾ ಇದ್ದೀನಿ. ಮಾಮ್, ಡ್ರೆಸ್ಸಾ? ಎಸ್, ಇನ್ನೇನು ಅನ್ಕೊಂಡೆ ನೀನು? ಏನಿಲ್ಲ ಮಾಮ್, ಏನಿಲ್ಲ. ಅಯ್ಯೋ, ನಾನೇನೋ ಅರ್ಧ ಆಸ್ತಿನ ಪ್ರೀತಿಗೆ ಹಂಚ್ಬಿಡ್ತಾರೇನೋ ಅನ್ಕೊಂಡೆ. ಆ ರೇಂಜಿಗೆ ಬಿಲ್ಡಪ್ ಕೊಟ್ಟರು ನಮ್ಮ ಅಕ್ಕ. ಕೊಟ್ಟಿದ್ದಿದ್ರೆ ಪ್ರೀತಿ ಕಡೆಗೆ ಹಂಗೆ ವಾಲ್ ಬಿಡ್ತಿದ್ದೆ. ಸೊ my dear sons, let's enjoy each and every moment in this house, okay? ಅರೆ, ಇವರಿಬ್ರು ಮುಖ ಯಾಕೆ ಹಿಂಗ್ ಮಾಡ್ಕೊಂಡಿದ್ದಾರೆ? ಬ್ರೋ, ನಂಗೆ ಏನಾಗ್ತಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಫೈಲಲ್ಲಿ ಫೋಟೋ ಇಟ್ಟೆ, ಅದು ಎಲ್ಲಿಗೆ ಹೋಯ್ತು, ಯಾರೇ ಸಿಕ್ತು? ಮೆಸೇಜ್ ಮಾಡಿದೆ ಮಾಮ್ಗೆ, ಮಾಮ್ ಅದಕ್ಕೆ ರೆಸ್ಪಾಂಡೇ ಮಾಡಲಿಲ್ಲ. ಆ ಮೆಸೇಜ್ ಡೆಲಿವರ್ ಆಯ್ತಾ, ಏನಾಯ್ತು ಬ್ರೋ? ನನಗೊಂದು ಫುಲ್ ಟೆನ್ಷನ್ ಆಗ್ತಿದೆ ಬ್ರೋ. ಚಿಕ್ಕ ಯಜಮಾನ್ರೆ, ನೀವು ಅಮ್ಮಂಗೆ ಮೆಸೇಜ್ ಕಳ್ಸಿದ್ರಾ ಅಥವಾ ಬೇರೆ ಇನ್ಯಾರಿಗಾದ್ರೂ ಕಳ್ಸಿದ್ರಾ? ಒಂದ್ಸತಿ ಯೋಚನೆ ಮಾಡಿ ನೋಡಿ. ಪಾರ್ವತಿ, ನನ್ನ ಮಾಮ್ಗೆ ಮೆಸೇಜ್ ಮಾಡಿದ್ದು ನಂಗೆ ಅಷ್ಟು ಗೊತ್ತಾಗಲ್ವಾ? ನೋಡು. ಪ್ರೀತು, ಇಲ್ಲಿವರೆಗೂ ಸುತ್ತಿ ಬಳಸಿ ಮಾಡಿದ ಪ್ರಯತ್ನ ಸಾಕು. ಇದನ್ನು ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ಬ್ರೋ? ಅಮ್ಮನ ಹತ್ರ ಹೋಗಿ ನೇರವಾಗಿ ನೀನು ನಿನ್ನ ಪ್ರೀತಿ ವಿಷಯನ ಹೇಳಬೇಕು. ಬ್ರೋ, ಏನು ಮಾತಾಡ್ತಿದ್ದೆ ನೀನು? ನಾನು ಹೋಗಿ ಮಾಮ್ ಹತ್ರ ಹೇಗೆ ಹೇಳಲಿ? ಪ್ರೀತು, ವಿ ಹ್ಯಾವ್ ನೋ ಅದರ್ ಚಾಯ್ಸ್. ನಾಳೆ ಬೆಳಗ್ಗೆ ನಾನು ಎಲ್ಲರನ್ನೂ ಒಂದು ಕಡೆ ಸೇರಿಸ್ತೀನಿ. ನೀನು ಹೋಗ್ತೀಯಾ, ಅಮ್ಮನ ಮುಂದೆ ನಿನ್ನ ಪ್ರೀತಿ ವಿಷಯನ ಹೇಳ್ತಿದ್ಯಾ, ಅಷ್ಟೇ. ಪಾರ್ವತಿ, ಚಿಕ್ಕ ಯಜಮಾನ್ರೆ ಹೇಳಿದ್ದು ಸರಿಯಾಗೇ ಇದೆ, ಹಾಗೆ ಮಾಡಿ. ಎಲ್ಲಿಗೆ ಹೋಗಿದ್ದೆ? ಅದು ಕೆಲಸ ಇತ್ತು ಮೇಡಮ್. ಓಹೋ, ಸ್ಟವ್ ಮೇಲೆ ಹಾಲಿಟ್ಟು ಗ್ಯಾಸನ್ನು ಆಫ್ ಮಾಡದೆ ಹೋಗುವಂಥ ಘನಂದಾರಿ ಕೆಲಸ ಏನಿತ್ತು? ಲೇ ಪಾರ್ವತಿ, ಕಳ್ಳ ಯಾವತ್ತು ನಾನು ಕಳ್ತನ ಮಾಡಿದ್ದೀನಿ ಅಂತ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಕಣೆ. ನಿನ್ ಥರನೇ ಮೀನಾಮೇಷ ಎಣಿಸ್ತಾನೆ. ಮೇಡಮ್, ಏನು ಹೇಳ್ತಾ ಇದ್ದೀರಾ? ನಾನು ಕಳ್ತನ ಮಾಡಿದ್ದೀನಾ? ಅಯ್ಯಯ್ಯೋ, ಎಲ್ಲಾದರೂ ಉಂಟೆ. ನಿನ್ನನ್ನು ಯಾರಾದರೂ ಕಳ್ಳಿ ಅಂತ ಕರೆಯೋಕ್ಕಾಗತ್ತಾ? ಎಲ್ಲರ ದೃಷ್ಟಿಲೂ ಒಳ್ಳೆಯವಳು ಅಂತ ನೇಮ್ ಪ್ಲೇಟ್ ಹಾಕ್ಕೊಂಡು ಅವ್ರ ಮನಸ್ಸುಗಳಲ್ಲಿ 200 ವೋಲ್ಟ್ ಬಲ್ಬ್ ಥರ 24x365 ಡೇಸು ಫಳಫಳ ಅಂತ ಹೊಳಿತಿರ್ತೀಯ. ಅದು ಯಾವಾಗ ಬ್ಲಾಸ್ಟ್ ಆಗಿ ಎಲ್ಲರೂ ಮನಸ್ಸಿಗೂ ನೋವು ಕೊಡ್ತೀಯೋ ತಿಳಿದವನೇ ಬಲ್ಲ. ಯಾಕೆ ಮೇಡಮ್ ನನ್ನ ಮೇಲೆ ಸುಮ್ಮನೆ ಆರೋಪ ಹೊರಿಸ್ತಾ ಇದ್ದೀರಾ? ನನಗೆ ಹುಚ್ಚಿಡ್ದಿದೆ ಕಣೆ, ಅದಕ್ಕೆ. ಲೇ ಮಳ್ಳಿ, ಯಾರಿಗೂ ಗೊತ್ತಾಗಬಾರ್ದು ಅಂತ ಲ್ಯಾಂಡ್ ಫೋನಲ್ಲಿ ಆದಿತ್ಯನ ಜೊತೆ ಮಾತಾಡ್ತಿದ್ಯಲ್ಲ, ಅದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಕಣೆ.